ಗಿಲ್ಲಿ ರಘು ಮಾತು ಬಿಟ್ರ ಇಬ್ಬರ ನಡುವೆ ಜಗಳನ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ರಘು ವಾರ್ ಶುರುವಾಗಿದೆ. ರಘು ಜೊತೆ ಗಿಲ್ಲಿ ವಾರ್ ನಿಜ ಸುಳ್ಳ? ಅಶ್ವವೇಗ ನ್ಯೂಸ್ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ರಘು ಜೊತೆ ಜಗಳವೇ ಇಲ್ಲ, ಗಿಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಘು ಮತ್ತೆ ನಾನು ಸಂತೋಷದಿಂದ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಸುದ್ದಿಗಳ ಹರಿದಾಡ್ತಾ ಇದೆ. ಗಿಲ್ಲಿ ಯಾವುದಕ್ಕೂ ಕೂಡ ಒಂದು ರೀತಿಯಾಗಿ ಕಾಂಟ್ರವರ್ಷಿಯಲ್ ಕಂಟೆಂಟ್ ಆಗಿರ್ಬೋದು, ಮತ್ತೆ ಯಾವುದೇ ವಿಚಾರಗಳು, ಈಗ ಅಶ್ವಿನಿ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ, ಕಾವ್ಯ ಬಗ್ಗೆ ಕೇಳಿದಾಗ ಆಗಿರ್ಬೋದು, ಈಗ ರಘು ವಿಚಾರ ಬಂತು, ಮತ್ತೆ ಸೈಟ್ ತಗೊಂಡ್ರು, ಮನೆ ತಗೊಂಡ್ರು, ಜಮೀನ್ ತಗೊಂಡ್ರು ಅನ್ನೋ ವಿಚಾರ ಬಂತು. ಯಾವುದಕ್ಕೂ ಕೂಡ ವೈರಲ್ ಆದಂತಹ ವಿಚಾರಗಳಿಗೆ ತುಂಬಾ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾರೆ. ಮತ್ತೆ ಡಾಗ್ ಸತೀಶ್ ಅವರು ಕೂಡ ಗಿಲ್ಲಿ ಬಗ್ಗೆ ಏನೇನೆಲ್ಲ ಮಾತನಾಡಿದ್ರು, ಎಲ್ಲದಕ್ಕೂ ಕೂಡ ತುಂಬಾ ಸಮಾಧಾನಕರವಾಗಿನೇ ಉತ್ತರ ಕೊಡ್ತಾ ಇದ್ದಾರೆ ಗಿಲ್ಲಿ. ಸೂಪರ್ ಹಿಟ್ ಸಿನಿಮಾ ಬರ್ತಾ ಇದೆ ಇನ್ನೇನು 2 ದಿನದಲ್ಲಿ. ಸಿನಿಮಾದ ಪ್ರಮೋಷನ್ಸ್ ಅಲ್ಲಿ ಗಿಲ್ಲಿ ನಟ ಬ್ಯುಸಿ ಆಗಿದ್ದಾರೆ. ಆ ಮಧ್ಯೆ ನಮ್ಮ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಕೂಡ. ಸಿನಿಮಾದ ಬಗ್ಗೆನೇ ವಿಚಾರವಾಗಿ ಮಾತನಾಡಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿನ ಹಂಚಿಕೊಂಡಿದ್ದಾರೆ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಲಿ. ನಿಮ್ಮೆಲ್ಲರನ್ನ ರಂಜಿಸಿದಂತ ಮಂಡ್ಯದ ಹೈದ ಗಿಲ್ಲಿ ನಟ ಈಗ ಫೆಬ್ರವರಿ 27ರಂದು ಸೂಪರ್ ಹಿಟ್ ಸಿನಿಮಾ ಮುಖಾಂತರವಾಗಿ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ನಮ್ಮೊಟ್ಟಿಗೆ ಅವರೇ ಇದಾರೆ, ಮಾತಾಡ್ಸ್ತಾ ಹೋಗೋಣ. ಹಾಯ್ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು? ಚೆನ್ನಾಗಿದ್ದೀರಾ? ತುಂಬಾ ಅಭಿಮಾನಿಗಳ ಪ್ರೀತಿ ಜಾಸ್ತಿ ಆದಾಗಿನಿಂದ ಇನ್ನೂ ಚೆನ್ನಾಗಿ ಕಾಣ್ತಾ ಹೌದು ಮೇಡಮ್. ಬಿಗ್ ಬಾಸ್ ಮನೆಯಲ್ಲಿ ನೀವು ರಘು ಸರ್ ತುಂಬಾ ಅಚ್ಚುಮೆಚ್ಚು, ಹೊರಗಡೆ ಬಂದ್ಮೇಲೂ ಅಷ್ಟೇ ಚೆನ್ನಾಗಿ ಇದ್ರು, ಒಂದೆರಡು ಕಡೆ ಕಾಣಿಸ್ಕೊಂಡಿದ್ರಿ. ಸೊ ಈ ಸದ್ಯಕ್ಕೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರೋದು ಗಿಲ್ಲಿಯವ್ರಿಗೂ ರಘುವರ್ಗೂ ಮಧ್ಯದಲ್ಲಿ ಏನೋ ಜಗಳ ಆಗಿದೆ, ಸೊ ದಟ್ ಅವ್ರಿಬ್ರು ಮಾತಾಡ್ತಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದ್ದಾರೆ. ಇದಕ್ಕೆ ಕ್ಲಾರಿಫಿಕೇಶನ್ ನಿಮ್ಮ ಅಭಿಮಾನಿಗಳಿಗೆ? ಮೇಡಮ್, ಆತರ ಜಗಳ ಗಿಗಳ ಅಂತ ಏನಿಲ್ಲ. ಪಾಪ ರಘುವಣ್ಣವರು ಯಾಕೆ ಜಗಳ ಆಡ್ತಾರೆ ನನ್ನ ಜೊತೆ? ನಾನ್ ಯಾಕೆ ರಘುವಣ್ಣವ್ರ ಜೊತೆ ಜಗಳ ಆಡಿ? ಬಿಗ್ ಬಾಸ್ ಮನೇಲೇ ಜಗಳ ಆಡಿಲ್ಲ, ಗೇಮ್ ಶೋಲೇ ಜಗಳ ಆಡಿಲ್ಲ, ಇನ್ನು ಹೊರಗಡೆ ಬಂದು ಯಾಕೆ ಜಗಳ ಆಡೋದು ಮೇಡಮ್? ಈಗ ಮೊನ್ನೆ ಹೋದ್ವಾರನೂ ಏನೋ ಒಂದು ಸ್ವಲ್ಪ ದಿನದಿಂದ ಫೋನ್ ಮಾಡಿದ್ರು ಅವರು, 1-2 ಸಲ ಫೋನ್ ಮಾಡಿದ್ರು. ಪಾಪ ಬಚ್ಚೆ, ಯಾವಾಗ ಬಚ್ಚೆ ಮನೆಗೆ ಒಳ್ಳೆ ಮಟನ್ ಮಾಡ್ತೀನಿ ಬಾರೋ ಅಂತೆಲ್ಲ ಮಾತಾಡೋದು. ಜಗಳ ಅಂತ ಏನಿಲ್ಲ ಮೇಡಮ್, ಚೆನ್ನಾಗಿದ್ದೀವಿ. ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಒಂದಷ್ಟು ಜನ ರಾಜಕೀಯದವ್ರನ್ನ ಮೀಟ್ ಮಾಡಿದ್ರಿ, ಇವ್ರನ್ನ ಮುಖ್ಯಮಂತ್ರಿಗಳನ್ನಾಗಿರ್ಬೋದು, ಉಪಮುಖ್ಯಮಂತ್ರಿಗಳನ್ನ ತಾವು ಭೇಟಿ ಮಾಡಿರೋದ್ರಿಂದಾಗಿ ಕೇಳಿ ಬರ್ತಾ ಇರುವಂತಹದ್ದು ಗಿಲ್ಲಿ ಅವರು ಮುಂದಿನ ದಿನಮಾನಗಳಲ್ಲಿ ರಾಜಕೀಯಕ್ಕೆ ಕಾಲಿಡುವಂತ ಸಾಧ್ಯತೆ ಇದೆಯಾ? ಸೊ ಏನಾದ್ರು ಬರೋ ಪ್ಲಾನಿಂಗ್ ಇದೆಯಾ? ಇಲ್ಲ, ಅದೇ ನಾನು ಹೇಳೋದು ಅದೇ ಮೇಡಮ್. ಈಗ ರಾಜಕೀಯಕ್ಕೆಲ್ಲ ಅದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಅದು ರಾಜಕೀಯ ಅದೇ ಬೇರೆ ಫೀಲ್ಡ್ ಅಲ್ವ ಮೇಡಮ್. ಈಗ ಅದ್ರ ಬಗ್ಗೆ ತಿಳ್ಕಂದೇ ಹೋಗ್ಬೇಕಲ್ವ ಅಲ್ಲಿಗೆ, ಸುಮ್ನೆ ಹೋಗಕ್ಕಾಗಲ್ವಲ್ಲ. ಸದ್ಯಕ್ಕೆ ಆತರ ಏನಿಲ್ಲ ಮೇಡಮ್. ಸೊ ಈಗ ಗಿಲ್ಲಿ ಅವರಿಗೆ ಕಾವ್ಯ ಅವರು ಮನೆಗೆ ಊಟ ಕರಿತೀನಿ ಅಂತ ಹೇಳಿದ್ರು, ನೀವೇನಾದ್ರು ಊಟಕ್ಕೆ ಹೋಗಿ ಬಂದ್ರ ಅಥವಾ ನಿಮ್ಮನ್ನ ನೀವು ಏನಾದ್ರು ಕರೆದಿದ್ರೆ? ಇಲ್ಲ, ಕರೆದಿದ್ರು ಮೇಡಮ್, ಅವ್ರು ಊಟ ಕರೆದಿದ್ರಿ. ನಮ್ ದೊಡ್ಡ ಮನೆ ಹಬ್ಬ ಅಂತ ಕಲರ್ಸ್ ಅಲ್ಲಿ ಮಾಡಿದ್ವಲ್ಲ ಮೇಡಮ್, ಆ ಶೂಟ್ ಇದ್ದಾಗ ಅಲ್ಲೇ ಆ ಮನೆ ಅಕ್ಕಪಕ್ಕನೇ ಇರೋದು. ಅವಾಗ ಕರೆದಿದ್ರು, ನನ್ ಏನೋ ಬೇರೆ ಕೆಲಸ ಇತ್ತು, ಬಂದ್ಬಿಟ್ಟೆ. ನಾನು ಹೋಯ್ತೀನಿ ಮೇಡಮ್. ಸರಿ, ಈಗ ನಿಮ್ಮ ಅಭಿಮಾನಿಗಳಿಗೆ ಒಂದು ಬೇಜಾರಾಗಿರುವಂತ ವಿಚಾರ ಅಂದ್ರೆ ಡಾಗ್ ಸತೀಶ್ ಅವರು ಹೊರಗಡೆ ಬಂದ್ಮೇಲೆ ತುಂಬಾ ನಿಮ್ ಬಗ್ಗೆ ಹೇಳಿದ್ದಾರೆ. ಐ ಥಿಂಕ್ ನೀವು ಈಗ ಫ್ರೀ ಆಗಿರೋದ್ರಿಂದ ಎಲ್ಲಾ ವಿಡಿಯೋಸ್ ನೋಡಿದಿರಾ ಅಂತ ಅನ್ಕೊಂತೀನಿ. ಸೊ ಅವ್ರು ಹೇಳಿರೋ ಹೇಳಿಕೆಗಳಿಗೆ ತಾವೇನ್ ಹೇಳ್ತೀರಾ? ಏನಿಲ್ಲ, ಒಳ್ಳೇದಾಗ್ಲಿ, ಅವ್ರಿಗೆ ಚೆನ್ನಾಗಿರ್ಲಿ. ಅವರು ಸಿಕ್ಕಿದಾಗ ಮಾತಾಡ್ಸಿದ್ರ ಹೇಗೆ? ಇಲ್ಲ ಮೇಡಮ್, ಎಲ್ಲೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ನೀವು ಮಾತಾಡ್ಸ್ತೀರಾ ಅಲ್ವಾ? ಮಾತಾಡ್ತೀನಿ ಮೇಡಮ್. ಅದಕ್ಕೆ ಹೇಳಿದಾರೆ, ನನ್ಗೆ ಸಿಕ್ಕರು ಮಾತಾಡ್ಸಲ್ಲ, ಜೊತೆಗೆ ನಿಮ್ಗೆ ಯಾವ ಇವೆಂಟ್ ನಾನು ಇನ್ವೈಟ್ ಮಾಡಲ್ಲ ಅಂತ ಹೇಳಿದಾರೆ. ಅದೇ ಮೇಡಮ್, ಈಗ ನೀವು ಮಾತಾಡ್ಸಿದ್ರೆ ನಾನು ಮಾತಾಡ್ತೀನಿ. ನಾನು ಮಾತಾಡ್ಸು, ನೀವು ಮಾತಾಡಿಲ್ಲ ಅಂದ್ರೆ ಮಾತಾಡೋಕ್ಕಾಗೋದಲ್ಲ ಮೇಡಮ್. ಹಂಗೆ ಹೆಂಗಿರ್ತದೆ ಹಂಗೆ ಸಿಚುವೇಶನ್.